ಅರಸೀಕೆರೆ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರಿಂದ ವಿವಿಧ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮುಷ್ಕರದಲ್ಲಿ ಮಾತನಾಡಿದ ನಗರಸಭೆಯ ವ್ಯವಸ್ಥಾಪಕರಾದ ಜಮೀಲ್ ಪಾಷಾ ಅವರು ರಾಜ್ಯಾದ್ಯಂತ ನಡೆಯುತ್ತಿರುವ ಮುಷ್ಕರದ ಬಗ್ಗೆ ವಿವರಿಸಿ ತಮ್ಮ ಹಕ್ಕೊತ್ತಾಯ ಮಂಡಿಸಿದರು. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ, ಈಗ ನಮ್ಮ ನಗರ ಶಾಖಾ ಅರಸೀಕೆರೆ. ಈಗ ನಾವೇನು ನಮ್ಮ ರಾಜ್ಯಾಧ್ಯಕ್ಷರು ಪ್ರಭಾಕರ್ ಸರ್ ಅವರು ನಮಗೆ ಕರೆ ಕೊಟ್ಟಿದ್ದಾರೆ, ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು. ಅದರ ಬೆಂಬಲವಾಗಿ ನಾವೆಲ್ಲ ನಮ್ಮ ಅರಸೀಕೆರೆ ಶಾಖೆಯಿಂದ, ನಗರ ಸ್ಥಳೀಯ ಸಂಸ್ಥೆ ಅರಸೀಕೆರೆ ಶಾಖೆಯಿಂದ ನಾವೆಲ್ಲ ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ಏನೆಂದರೆ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಬೇಕಾಗಿ ನಾವು ಎಲ್ಲ ಸಹಕಾರ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆಗಳು ಏನೆಂದರೆ, ನಾವು ಸರ್ಕಾರಿ ನೌಕರಿದ್ದೀವಿ, ನಮ್ಮನ್ನು ಕಡೆಗಣಿಸಿ ನಮಗೆ KGID ಆಗಲಿ ಜ್ಯೋತಿ ಸಂಜೀವಿನಿ ಆಗಲಿ GPF ಆಗಲಿ ಯಾವುದೇ ಥರ ಯೋಜನೆಗಳು ನಮಗೆ ಕೊಟ್ಟಿಲ್ಲ. ನಮ್ಗೆ ಅರೆ ಸರ್ಕಾರಿ ನೌಕರನ್ನ ಕನ್ಸಿಡರ್ ಮಾಡಿದ್ದಾರೆ. ನಮಗೂ ಸಹ ಸರ್ಕಾರಿ ನೌಕರನ್ನಾಗಿ ಕನ್ಸಿಡರ್ ಮಾಡಿ ಏನು ಸೌಲಭ್ಯಗಳನ್ನ ಅವರು ಕೊಡ್ತಿದ್ದೀರೋ ಅದು ಸೌಲಭ್ಯಗಳನ್ನು ನಮಗೂ ಕೊಡಿ ಅಂತ ನಾವು ಕೇಳ್ತಿದ್ದೀವಿ. ತಿರ್ಗಾ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಹೊರಗುತ್ತಿಗೆ ನೌಕರರನ್ನು, ಲೋಡರ್ಸ್ಗಳು, ನೀರು ಸರಬರಾಜು ಸಹಾಯಕರು, ಆಟೋ ಡ್ರೈವರ್ಸ್ಗಳು ಎಲ್ಲರಿಗೂ ಸಹ ನೇರ ಪಾವತಿಯಡಿ ತಗೊಬಂದು ಅವ್ರಿಗೂ ಸಹ ಸರ್ಕಾರಿ ನೌಕರರಾಗಿ ಮಾಡಿಕೊಡ್ಬೇಕಾಗಿ ಕೋರಿದ್ದೀವಿ. ತಿರ್ಗಾ ನಮ್ಮ ಏನು ವೇತನ ಇದೆ, ವೇತನ ನಮ್ಮ ಸ್ಥಳೀಯದಿಂದ ಏನು ನಮ್ಗೆ ಆದಾಯ ಬರುತ್ತೆ ಅದರಿಂದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. ನಮಗೂ ಸಹ ಸ್ಟೇಟ್ ಫೈನಾನ್ಸಿಂದನೇ SFC ಅನುದಾನದಿಂದನೇ ವೇತನ ತಗೊಳ್ಳೋದಕ್ಕೋಸ್ಕರ ಅನುವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ಈ ಬೇಡಿಕೆಗಳನ್ನು ಈಡೇರೋವರೆಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರಭಾಕರ್ ಸರ್ ಅವರು ನಮಗೆ ಕರೆ ಕೊಟ್ಟಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಂಬಲಿಸುತ್ತಾ ನಾವೆಲ್ಲ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ ಸರ್.